ಓಂ ಶಾಂತಿ. ತಾರೀಕು 26/2/2024. ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಶಿಕ್ಷಕರು ವಿದೇಹಿಯಾಗಿದ್ದಾರೆ. ಆದ್ದರಿಂದ ನೆನಪಿನ ಪರಿಶ್ರಮ ಪಡಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪರೀಕ್ಷೆಯು ಮುಕ್ತಾಯವಾಗುವುದೋ ಆಗ ಮನೆಗೆ ಹೊರಟು ಹೋಗುತ್ತೀರಿ. ಪ್ರಶ್ನೆ: ಮಕ್ಕಳು ನೆನಪಿನಲ್ಲಿರುವಂತಹ ಶ್ರಮ ಪಡಬೇಕು. ಯಾವ ಮೋಸದಲ್ಲಿ ಎಂದೂ ಸಹ ಹೋಗಬಾರದು. ಉತ್ತರ: ಆತ್ಮದ ಸಾಕ್ಷಾತ್ಕಾರವಾಯಿತು, ಪ್ರಕಾಶವನ್ನು ನೋಡಿಬಿಟ್ಟಿರಿ ಎಂದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಸಾಕ್ಷಾತ್ಕಾರದಿಂದ ಅಥವಾ ಕೇವಲ ತಂದೆಯ ದೃಷ್ಟಿ ಬೀಳುವುದರಿಂದ ಯಾವುದೇ ಪಾಪಗಳು ಪರಿಹಾರವಾಗುವುದಿಲ್ಲ ಅಥವಾ ಮುಕ್ತಿ ಸಿಕ್ಕಿಬಿಡುವುದಿಲ್ಲ. ಇದರಿಂದ ಇನ್ನೂ ಮೋಸದಲ್ಲಿಯೇ ಉಳಿದುಕೊಳ್ಳುತ್ತೀರಿ. ನೆನಪು ಮಾಡುವ ಶ್ರಮ ಪಡಿ. ಪರಿಶ್ರಮದಿಂದಲೇ ಕರ್ಮಾತೀತ ಸ್ಥಿತಿಯಾಗುವುದು. ತಂದೆಯು ದೃಷ್ಟಿ ಕೊಟ್ಟರೆ ನೀವು ಪಾವನರಾಗುತ್ತೀರಿ ಎಂದಲ್ಲ, ಪರಿಶ್ರಮ ಪಡಬೇಕು. ಓಂ ಶಾಂತಿ. ಆತ್ಮೀಯ ತಂದೆಯು ಕುಳಿತು ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ, ಓದಿಸುತ್ತಾರೆ, ಯೋಗವನ್ನು ಕಲಿಸುತ್ತಾರೆ. ಯೋಗ ಎಂಬುದು ಯಾವುದೇ ದೊಡ್ಡ ಮಾತಲ್ಲ. ಹೇಗೆ ಮಕ್ಕಳು ಓದುತ್ತಾರೆಂದರೆ, ನನ್ನನ್ನು ತನ್ನ ಸಮಾನ ಮಾಡಿಕೊಳ್ಳಲು ಇಂತಹ ಶಿಕ್ಷಕರು ಓದಿಸುತ್ತಾರೆಂದು ಅವರೊಂದಿಗೆ ಅವಶ್ಯಕವಾಗಿ ಬುದ್ಧಿಯೋಗ ಇರುತ್ತದೆ. ಗುರಿ ಧ್ಯೇಯವಂತೂ ಇರುತ್ತದೆ. ನಾವು ಇಂತಹ ದರ್ಜೆಯಲ್ಲಿ ಓದುತ್ತಿದ್ದೇವೆ ಎಂದು ತಿಳಿಯುತ್ತಾರೆ. ಅದರಲ್ಲಿ ನನ್ನೊಂದಿಗೆ ನೀವು ಯೋಗವನ್ನು ಇಡಿ ಎಂದು ಶಿಕ್ಷಕರು ಹೇಳಬೇಕಾಗಿಲ್ಲ. ಇಡೀ ದಿನದಲ್ಲಂತೂ ಓದಿಸುವುದಿಲ್ಲ. ಅದಂತೂ ಜನ್ಮ ಜನ್ಮಾಂತರದಿಂದಲೂ ಓದುತ್ತಾ ಬಂದಿದ್ದೀರಿ, ಅಭ್ಯಾಸವಾಗಿ ಬಿಡುತ್ತದೆ. ಇಲ್ಲಿ ನಿಮ್ಮದು ಪೂರ್ಣ ಹೊಸದಾದಂತಹ ಅಭ್ಯಾಸವಾಗಿದೆ. ಇವರು ದೇಹದಾರಿ ಶಿಕ್ಷಕರಲ್ಲ. ಪ್ರತಿ 5,000 ವರ್ಷದ ನಂತರ ನಿಮಗೆ ಸಿಗುತ್ತಾರೆ. ನಾನು ನಿಮ್ಮ ದೇಹದಾರಿ ಶಿಕ್ಷಕನಲ್ಲ. ಆದ್ದರಿಂದ ಈ ನೆನಪು ನಿಲ್ಲುವುದಿಲ್ಲವೆಂದು ತಾವೇ ಹೇಳುತ್ತಾರೆ. ನನಗೆ ಪರಮಪಿತ ಪರಮಾತ್ಮ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ಶಿಕ್ಷಕರನ್ನು ಅವಶ್ಯಕವಾಗಿ ನೆನಪು ಮಾಡಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪರೀಕ್ಷೆಯು ಪಾಸ್ ಆಗುವುದೋ ಆಗ ಮನೆಗೆ ಹೊರಟು ಹೋಗುತ್ತೀರಿ. ಪರೀಕ್ಷೆಯು ಮುಕ್ತಾಯವಾಗುತ್ತಿದ್ದಂತೆಯೇ ನಾಟಕವು ಮುಕ್ತಾಯವಾಗಿ ಬಿಡುತ್ತದೆ. ಮತ್ತು ನೀವು ಮಕ್ಕಳಿಗೆ ತಿಳಿದಿದೆ, ನಾವು ಆತ್ಮಗಳಲ್ಲಿ 84 ಜನ್ಮಗಳ ಪಾತ್ರವು ತುಂಬಲ್ಪಟ್ಟಿದೆ. ಅದನ್ನು ನಾವು ಅಭಿನಯಿಸಲೇಬೇಕು. ಇದು ಸಹ ಈಗಷ್ಟೇ ಗೊತ್ತಿದೆ. ಈ ನೆನಪು ಅಲ್ಲಿ ಇರುವುದಿಲ್ಲ. ಈಗ ನಿಮಗೆ ಸಂಪೂರ್ಣ ಜ್ಞಾನವು ಸಿಗುತ್ತದೆ. ಶಿಕ್ಷಕರೇ ಕುಳಿತು ಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಅಂದ ಮೇಲೆ ಅದನ್ನು ತಿಳಿದುಕೊಳ್ಳುತ್ತಿರಬೇಕು ಮತ್ತು ಅವಶ್ಯಕವಾಗಿ ನೆನಪಿನಲ್ಲಿಯೂ ಇರಬೇಕು. ಪದೇ ಪದೇ ತಂದೆಯು ತಿಳಿಸುತ್ತಿರುತ್ತಾರೆ, ಮನ್ಮನಾಭವ. ಮನ್ಮನಾಭವದ ಅರ್ಥವೂ ಇದೆ. ಈ ಶಬ್ದವು ಸರಿಯಾಗಿದೆ ಎಂದು ಮಕ್ಕಳು ತಿಳಿಯುತ್ತೀರಿ. ಸ್ವಯಂ ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತದೆ. ಇದರಲ್ಲಿ ಸಮಯವಂತೂ ಹಿಡಿಸುತ್ತದೆ ಮತ್ತು ತಮ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಆ ವಿದ್ಯೆಯಲ್ಲಿ ಇತಿಹಾಸ, ಭೂಗೋಳ, ವಿಜ್ಞಾನ, ಗಣಿತ ಮೊದಲಾದ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರುತ್ತವೆ. ಇಲ್ಲಿ ಎಲ್ಲಿಯ ತನಕ ಉತ್ತೀರ್ಣರಾಗುತ್ತೇವೆ ಎಂದು ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ. ನಾವು ಎಷ್ಟೆಷ್ಟು ಅಂಕಗಳಿಂದ ಉತ್ತೀರ್ಣರಾಗುತ್ತೇವೆ ಎಂದು ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ. ನಾವು ತಂದೆಯನ್ನು ಮರೆತು ಹೋಗುವುದಿಲ್ಲವೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ಬಾಬಾ, ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ. ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ, ವಿಕಲ್ಪಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಬರೆಯುತ್ತಾರೆ. ತಿಳಿದುಕೊಳ್ಳದಿರುವ ಕಾರಣ ಬಾಬಾ, ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಎಂದು ಬರೆಯುತ್ತಾರೆ. ಇಂತಿಂತಹ ಸಂಕಲ್ಪ ವಿಕಲ್ಪಗಳು ಬರುತ್ತವೆ. ನೋಡಿದರೆ ಇದನ್ನು ಮಾಡುವುದೇ ಎಂದು ವಿಚಾರ ಬರುತ್ತದೆ. ಅಂದಾಗ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ? ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಇಲ್ಲಿ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಿದಾಗ ಪಾಪವಾಗುತ್ತದೆ.
ತಂದೆಯು ಪದೇ ಪದೇ ತಿಳಿಸುತ್ತಿರುತ್ತಾರೆ, ಮಕ್ಕಳಿಗೆ ಜ್ಞಾನವಂತೂ ಇದೆ. ವಿಷ್ಣು ಮತ್ತು ಕೃಷ್ಣನಿಗೆ ಏಕೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ಎಂಬುದು ಸಹ ಗೊತ್ತಿದೆ. ಅಕಾಸುರ ಬಕಾಸುರರನ್ನು ಕೊಂದರು ಎಂದು ತೋರಿಸುತ್ತಾರೆ, ಆದರೆ ಸಾಯಿಸುವ ಮಾತೇ ಇಲ್ಲ. ಇದು ತಮ್ಮ ಪಾಪವನ್ನು ತುಂಡರಿಸುವ ಮಾತಾಗಿದೆ. ಶಿವ ತಂದೆಗೂ ಸಹ ಸ್ವದರ್ಶನ ಚಕ್ರಧಾರಿ ಎಂದು ಹೇಳುತ್ತಾರಲ್ಲವೇ. ಅವರಿಗೆ ಪೂರ್ಣ ಚಕ್ರದ ಜ್ಞಾನವಿದೆ. ಆತ್ಮಕ್ಕೆ ತಂದೆಯಿಂದ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಜ್ಞಾನದ ಅರಿವು ಆಗಿದೆ. ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿ ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಜ್ಞಾನವನ್ನು ಧಾರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮವು ವಿನಾಶವಾಗುತ್ತದೆ. ಪ್ರತಿಯೊಬ್ಬರೂ ತನಗಾಗಿ ಶ್ರಮ ಪಡಬೇಕು. ಆದರೆ ತಂದೆಯು ದೃಷ್ಟಿಯನ್ನು ಕೊಟ್ಟರೂ ಪಾಪಗಳು ಪರಿಹಾರ ಆಗಿಬಿಡುತ್ತವೆ ಎಂದಲ್ಲ. ತಂದೆಯು ಕುಳಿತು ಈ ವ್ಯಾಪಾರವೇನೂ ಮಾಡುವುದಿಲ್ಲ. ತಂದೆಯು ಎಲ್ಲರನ್ನೂ ನೋಡುತ್ತಾರೆ. ಆದರೆ ನೋಡುವುದರಿಂದ ಅಥವಾ ಜ್ಞಾನವನ್ನು ಕೊಡುವುದರಿಂದ ವಿಕರ್ಮವು ವಿನಾಶವಾಗುವುದಿಲ್ಲ. ತಂದೆಯಂತೂ ಹೀಗೆ ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಮಾರ್ಗವನ್ನು ತೋರಿಸುತ್ತಾರೆ, ಶ್ರೀಮತವನ್ನು ಕೊಡುತ್ತಾರೆ. ತಿಳಿದುಕೊಳ್ಳಿ, ತಂದೆಯು ಬರುತ್ತಾರೆ, ಆತ್ಮನೆಂದು ತಿಳಿದು ನೋಡುತ್ತಾರೆ. ಆದರೆ ಇದರಿಂದ ನಮ್ಮ ಪಾಪಗಳು ಸಮಾಪ್ತಿಯಾಗುತ್ತವೆ ಎಂದಲ್ಲ. ತಮ್ಮ ಪರಿಶ್ರಮದಿಂದಲೇ ಪಾಪಗಳು ಪರಿಹಾರ ಆಗುತ್ತವೆ. ಕೇವಲ ದೃಷ್ಟಿಯಿಂದಲೇ ಪಾಪ ಪರಿಹಾರ ಆಗಿಬಿಟ್ಟರೆ ಇದು ಒಂದು ವ್ಯಾಪಾರ ಆಗಿಬಿಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ರೀತಿ ತಾವು ತಮ್ಮ ತಂದೆಯನ್ನು ನೆನಪು ಮಾಡಿ ತಂದೆಯು ಶ್ರೀಮತವನ್ನು ಕೊಡುವವರಾಗಿದ್ದಾರೆ ಅಂದ ಮೇಲೆ ಪ್ರತಿಯೊಬ್ಬರೂ ಪರಿಶ್ರಮ ಪಡಬೇಕು. ಇಂತಹ ಸಾಧು ಸನ್ಯಾಸಿಗಳ ದೃಷ್ಟಿಯೇ ಸಾಕು ಎಂದು ಅನೇಕರು ತಿಳಿಯುತ್ತಾರೆ. ಆದರೆ ಕೃಪೆ ಆಶೀರ್ವಾದವನ್ನು ಪಡೆಯುತ್ತಾ ಬೀಳುತ್ತಲೇ ಇರುತ್ತಾರೆ. ಅವರು ಏನು ಕೃಪೆ ತೋರಿಸುತ್ತಾರೆ? ಅವರು ಬ್ರಹ್ಮತತ್ವವನ್ನೇ ನೆನಪು ಮಾಡುತ್ತಾರೆ. ಈ ರೀತಿ ಮಾಡಿ ಎಂದು ತಂದೆಯಂತೂ ಸ್ಪಷ್ಟವಾದ ಮಾತನ್ನು ತಿಳಿಸುತ್ತಾರೆ. ಅಶರೀರಿಯಾಗಿ ಹೋಗಬೇಕು ಎಂದು ಹಾಡುತ್ತಾರೆ. ಈ ಗಾಯನವೂ ಸಹ ಈ ಸಮಯದ್ದಾಗಿದೆ. ತಂದೆಯ ಮಹಾವಾಕ್ಯಗಳು ಭಕ್ತಿಯಲ್ಲಿ ಕೆಲಸಕ್ಕೆ ಬರುತ್ತವೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯು ಶ್ರೀಮತ ಕೊಡುತ್ತಾರೆ. ಇದು ಸಹ ನಾಟಕದಲ್ಲಿ ಅವರ ಪಾತ್ರವಿದೆ. ಅದನ್ನೇ ಸಹಯೋಗವೆಂದು ಹೇಳಿ ನಾಟಕದ ಅನುಸಾರ ಶ್ರೀಮತದ ಗಾಯನ ಮಾಡಲ್ಪಟ್ಟಿದೆ. ತಂದೆಯು ಮತ ನೀಡಬೇಕು. ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆಯು ತಿಳಿಸುತ್ತಾರೆ. ಕೇವಲ ಸಹಾಯ ಮಾಡಿದರೆ ಕರ್ಮಾತೀತ ಸ್ಥಿತಿಯಲ್ಲಿ ಹೊರಟು ಹೋಗು ಬಿಡುತ್ತೇರೆಂದಲ್ಲ. ಇದರಲ್ಲಿ ಸಮಯ ಹಿಡಿಸುತ್ತದೆ. ಬಹಳ ಪರಿಶ್ರಮ ಪಡಬೇಕು. ತಮ್ಮನ್ನು ಆತ್ಮನೆಂದು ತಿಳಿಯುವ ಬಹಳ ಅಭ್ಯಾಸ ಮಾಡಬೇಕು. ವಾಸ್ತವದಲ್ಲಿ ಮಾತೆಯರಿಗೆ ಬಹಳ ಸಮಯ ಸಿಗುತ್ತದೆ. ಪುರುಷರಿಗಂತೂ ತಮ್ಮ ಉದ್ಯೋಗ ವ್ಯವಹಾರದ ಚಿಂತೆ ಇರುತ್ತದೆ. ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾ ಲಾಟರಿಯನ್ನು ಪಡೆದುಕೊಳ್ಳಬೇಕು. ಅಂದರೆ ನೆನಪಿನಿಂದ ಪೂರ್ಣ ತುಕ್ಕು ಬಿಟ್ಟು ಹೋಗಬೇಕು. ಇಂತಹವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದರೆ ಚಾರ್ಟ್ ಇಡುತ್ತಾರೆಂದು ಭಾಸವಾಗುತ್ತದೆ. ಹೀಗೆ ಭಕ್ತಿಯಲ್ಲಿ 2-3 ಗಂಟೆಗಳ ಕಾಲವೂ ಕುಳಿತು ಬಿಡುತ್ತಾರೆ. ವಾನಪ್ರಸ್ಥಿಗಳು ಗುರುಗಳು ಮೊದಲಾದವರನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಅವರನ್ನು ಸಹ ಎಷ್ಟು ದೇವತೆಗಳನ್ನು ನೆನಪು ಮಾಡುತ್ತಾರೋ ಅಷ್ಟು ನೆನಪು ಮಾಡುವುದಿಲ್ಲ. ವಾಸ್ತವದಲ್ಲಿ ದೇವತೆಗಳನ್ನು ನೆನಪು ಮಾಡಬೇಕಾಗಿಲ್ಲ. ಏಕೆಂದರೆ ದೇವತೆಗಳು ಎಂದು ಕಲಿಸಿಕೊಡುವುದಿಲ್ಲ. ನೀವು ಮಕ್ಕಳಿಗಾಗಿ ಹೊಸ ಮಾತು ಯಾವುದೂ ಇಲ್ಲ, ಅಥವಾ ಲಕ್ಷಾಂತರ ವರ್ಷಗಳ ಮಾತು ಸಹ ಇಲ್ಲ. ಯಾವಾಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯವಿರುತ್ತದೆಯೋ ಆಗಲೇ ತಂದೆಯು ಬರುತ್ತಾರೆ. ಈ ವಿನಾಶವು ಕಲ್ಪದ ಹಿಂದೆಯೂ ಆಗಿತ್ತು ಮತ್ತು ಕಲ್ಪವೂ ಆಗುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಹಾಗೂ ಬರೆಯುತ್ತಲೂ ಇರುತ್ತೀರಿ. ಇದು 5000 ವರ್ಷಗಳ ಹಿಂದೆಯೂ ಆಗಿತ್ತು. ತಂದೆಯು ತಮ್ಮೊಂದಿಗೆ ಮಿಲನ ಮಾಡುವ ಯಾವ ಮಾರ್ಗವನ್ನು ತಿಳಿಸುತ್ತಾರೆಯೋ
ಇದು ಹೊಸ ಮಾತೇನಲ್ಲ. ನಾನು ಕಲ್ಪ ಕಲ್ಪವೂ ಬಂದು ಮಾರ್ಗವನ್ನು ತಿಳಿಸುತ್ತೇನೆ ಎಂದು ತಂದೆಯು ಹೇಳುತ್ತಾರೆ. ನಮ್ಮ ರಾಜ್ಯದ ಸ್ಥಾಪನೆಯಾಗುತ್ತದೆ ಎಂದು ತಾವು ಮಕ್ಕಳಿಗೂ ಸಹ ತಿಳಿದಿದೆ. ಯಾವ ದೇವತೆಗಳ ಪೂಜೆ ಮಾಡುವರೋ ಅವರ ರಾಜ್ಯ ಮತ್ತೆ ಸ್ಥಾಪನೆಯಾಗುತ್ತಿದೆ. ಇದು 5000 ವರ್ಷಗಳ ಚಕ್ರವಾಗಿದೆ. ಸುತ್ತುತ್ತಲೇ ಇರುತ್ತದೆ. ಮನುಷ್ಯರು ದುಃಖಿಗಳಾಗಿ ಬಿಡುತ್ತಾರೆ. ಎಲ್ಲರೂ ಮಾಯೆಯ ಮತದಂತೆ ನಡೆಯುತ್ತಿದ್ದಾರೆ. ರಾವಣನನ್ನು ಏಕೆ ಸುಡುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಗಳು ಆಗಿದೆ. ಗುರಿ ಧ್ಯೇಯವೂ ಇದೆ. ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಆತ್ಮಕ್ಕೆ ನೀಡಿದ್ದಾರೆ. ನಾಟಕದ ಚಕ್ರವು ಪೂರ್ಣ ಆದಾಗಲೇ ತಂದೆಯು ಬಂದು ಜ್ಞಾನವನ್ನು ಕೊಡುತ್ತಾರೆ. ತಂದೆಯು ಬಂದು ಈ ಕರ್ಮವನ್ನು ಕಲಿಸುತ್ತಾರೆ. ನಂತರ ವಾಮ ಮಾರ್ಗದಲ್ಲಿ ಹೋಗುವುದರಿಂದಲೇ ರಾತ್ರಿಯು ಪ್ರಾರಂಭವಾಗುತ್ತದೆ. ಮತ್ತೆ ನಾವು ಕೆಳಗೆ ಇಳಿಯುತ್ತಲೇ ಬರುತ್ತೇವೆ. ಸುಖವು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೇಗೆ ಇಡೀ ಚಕ್ರವು ತಂದೆಯ ಬುದ್ಧಿಯಲ್ಲಿ ಇದೆಯೋ ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಆದರೆ ತಾವು ಪಾವನರಾಗಲು ಪರಿಶ್ರಮ ಪಡಬೇಕು. ಬಾಬಾ, ನಾವು ಪತೀತರನ್ನು ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ. ಮತ್ತೆ ಜ್ಞಾನವೂ ಸಹ ಬೇಕು. ಮನುಷ್ಯರಿಂದ ದೇವತೆಗಳಾಗಬೇಕು. ತಂದೆಯು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಬರುತ್ತಾರೆ. ಬೇರೆ ಯಾರಿಗೂ ಸಹ ಕಲಿಸಲು ಬರುವುದಿಲ್ಲ. ಬಾಬಾ ನಮ್ಮನ್ನು ಪಾವನ ಮಾಡಿ ಎಂದು ಪತೀತ ಪಾವನ ತಂದೆಯನ್ನು ಕರೆಯುತ್ತಾರೆ. ಈಗ ತಾವು ಪುಣ್ಯಾತ್ಮರಾಗುತ್ತಿದ್ದೀರಿ. ವಿಶ್ವದ ಇತಿಹಾಸ ಭೂಗೋಳವು ಮತ್ತೆ ಪುನರಾವರ್ತನೆಯಾಗುತ್ತದೆ. ಎಷ್ಟು ಗುಹ್ಯ ಮಾತುಗಳಾಗಿವೆ. ಮನುಷ್ಯರು ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ತಿಳಿದುಕೊಂಡಿಲ್ಲ. ಆತ್ಮ ಏನಾಗಿದೆ, ಹೇಗಿದೆ, ಅದರ ಪಾತ್ರವು ಹೇಗಿದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ. ಆಶ್ಚರ್ಯವೇನೆಂದರೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಎಂತೆಂತಹ ಪಾತ್ರ ತುಂಬಲ್ಪಟ್ಟಿದೆ. ಇದನ್ನು ಕೇಳುತ್ತಿದ್ದಂತೆಯೇ ರೋಮಾಂಚನವಾಗಿ ನಿಂತು ಬಿಡುತ್ತಾರೆ. ಕೆಲವರಿಗೆ ಆತ್ಮದ ಸಾಕ್ಷಾತ್ಕಾರವೂ ಆಗುತ್ತದೆ. ಆತ್ಮದ ಪ್ರಕಾಶ ಸ್ವರೂಪ ಕಾಣಿಸುತ್ತದೆ. ಅದರಿಂದ ಆಗುವ ಲಾಭವಾದರೂ ಏನು? ಇಲ್ಲಂತೂ ಸಾಕ್ಷಾತ್ಕಾರವಾಯಿತು, ಮುಕ್ತಿಯನ್ನು ಪಡೆದವು, ಪಾಪಗಳು ಭಸ್ಮವಾಯಿತು ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಈ ರೀತಿ ತಿಳಿಯುವುದು ಎಂದರೆ ಇನ್ನು ಮೋಸದಲ್ಲಿ ಉಳಿದುಕೊಳ್ಳುತ್ತಾರೆ ಎಂದರ್ಥ. ತಂದೆಯಂತೂ ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ. ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರದ ಜ್ಞಾನವಿದೆ. ತಂದೆಯನ್ನು ಚಕ್ರವನ್ನು ನೆನಪು ಮಾಡಿದರೆ ಸಾಕು ಎಂದು ಹೇಳುತ್ತಾರೆ. ಶಿಕ್ಷಕರನ್ನು ನೆನಪು ಮಾಡಬೇಕು, ಜ್ಞಾನವನ್ನು ನೆನಪು ಮಾಡಬೇಕು. ನೆನಪು ಮಾಡುತ್ತಾ ಮಾಡುತ್ತಾ ಡ್ರಾಮಾನುಸಾರ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರಿ. ಹೇಗೆ ಅಶರೀರಿಯಾಗಿ ಬಂದಿದ್ದೀರೋ ಹಾಗೆಯೇ ಅಶರೀರಿಯಾಗಿ ಹೋಗಬೇಕು. ನೀವು ದೈವಿ ಸಂಸ್ಕಾರವನ್ನು ಪಡೆದುಕೊಂಡು ಹೋಗುತ್ತೀರಿ. ಅಲ್ಲಿ ಯಾವುದೇ ಜ್ಞಾನ ಇರುವುದಿಲ್ಲ. ಇದಕ್ಕೆ ಸಹಜವಾದ ನೆನಪು ಎಂದು ಹೇಳಲಾಗುತ್ತದೆ. ಯೋಗ ಶಬ್ದದಿಂದ ಮನುಷ್ಯರು ತಬೀಬಾಗುತ್ತಾರೆ. ಅವರು ಹಠಯೋಗಿಗಳಾಗಿದ್ದಾರೆ. ಸಹಜ ಯೋಗವನ್ನಂತೂ ತಂದೆಯೇ ಕಲಿಸುತ್ತಾರೆ. ಗೀತೆಯ ಭಗವಂತನು ಸಹಜ ಯೋಗವನ್ನು ಕಲಿಸಿದ್ದರು ಎಂದು ಮೊದಲು ಕೇಳುತ್ತಿದ್ದೆವು. ಆದರೆ ಅವರನ್ನು ತಿಳಿದುಕೊಂಡಿರಲಿಲ್ಲ. 100% ತಪ್ಪು ತಿಳುವಳಿಕೆ ಮಾಡಿಬಿಟ್ಟಿದ್ದಾರೆ. ಇದರಿಂದ ಮನುಷ್ಯರು ಪತಿತರಾಗಿ ಬಿಟ್ಟಿದ್ದಾರೆ. ಅನೇಕ ಮತಗಳಿವೆ. ಯಾರು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾರೋ ಅವರಿಗಾಗಿಯೇ ಗೀತಾಶಾಸ್ತ್ರವಿದೆ. ತಾವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ಮೊದಲು ತಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು. ಈಗ ಅಪವಿತ್ರವಾಗಿ ಬಿಟ್ಟಿದೆ. ಈಗ ಮತ್ತೆ ಪವಿತ್ರರಾಗಬೇಕು. ತಂದೆಯಂತೂ ಸದಾ ಪಾವನರಾಗಿದ್ದಾರೆ. ಅವರು ಶ್ರೀಮತವನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಮೊದಲು ಸತೋಪ್ರಧಾನರಾಗಿದ್ದರು. ಹೇಗೆ ನಾವು ಸಹ ಮೊದಲು ಸತೋಪ್ರಧಾನರಾಗಿದ್ದೆವು, ನಂತರ ತಮೋಪ್ರಧಾನರಾದೆವು. ಯಾರೆಲ್ಲ ಪೋಪ್, ಪಾದ್ರಿ ಮೊದಲಾದವರು ಬರುತ್ತಾರೆಯೋ ಅವರು ಮೊದಲು ಸತೋಪ್ರಧಾನರಿರುತ್ತಾರೆ. ನಂತರ ಇದು ವೃದ್ಧಿಯಾಗುತ್ತಾ ಇಡೀ ವೃಕ್ಷವೇ ತಮೋಪ್ರಧಾನವಾಗಿ ಬಿಡುತ್ತದೆ.
ಈಗಂತೂ ಜರ್ಜಡೀಭೂತ ಸ್ಥಿತಿಯಲ್ಲಿದೆ. ನೀವು ಮಕ್ಕಳು ತಿಳಿಯುತ್ತೀರಿ, ನಾವೇ ಸತೋಪ್ರಧಾನರಾಗಿದ್ದೆವು, ನಂತರ ನಾವೇ ತಮೋಪ್ರಧಾನರಾಗುತ್ತೇವೆ, ಮತ್ತೆ ಸತೋಪ್ರಧಾನರಾಗಬೇಕು. ನಂಬರ್ ವಾರ್ ಆಗುತ್ತಾ ಹೋಗುತ್ತಾರೆ. ಡ್ರಾಮಾನುಸಾರ ವಿಸ್ತಾರವಂತೂ ಬಹಳ ಇದೆ. ಹೇಗೆ ಬೀಜವಿರುತ್ತದೆಯೋ ಅಂತಹ ವೃಕ್ಷ ಬರುತ್ತದೆ ಎಂದು ಗೊತ್ತಿರುತ್ತದೆ. ಈ ಮನುಷ್ಯ ಸೃಷ್ಟಿಯ ರಹಸ್ಯವನ್ನು ಸಹ ತಂದೆಯೇ ತಿಳಿಸುತ್ತಾರೆ. ಮಾಲಿಯೂ ಅವರೇ ಆಗಿದ್ದಾರೆ. ಅವರಿಗೆ ನಮ್ಮ ತೋಟವು ಎಷ್ಟು ಸುಂದರವಾಗಿತ್ತು ಎಂದು ಗೊತ್ತಿತ್ತು. ತಂದೆಗಂತೂ ಇದರ ಜ್ಞಾನವಿದೆಯಲ್ಲವೇ? ಎಷ್ಟು ಸುಂದರವಾದ ಈಶ್ವರನ ಹೂದೋಟವಾಗಿತ್ತು. ಈಗಂತೂ ಸೈತಾನನ ತೋಟವಾಗಿ ಬಿಟ್ಟಿದೆ. ಸೈತಾನ ಎಂದು ರಾವಣ ರಾಜ್ಯಕ್ಕೆ ಹೇಳಲಾಗುತ್ತದೆ. ಎಲ್ಲಿ ನೋಡಿದರಲ್ಲಿ ಹೊಡೆದಾಟಗಳೇ ಇದೆ. ಈಗ ಬಾಕಿ ಈ ಅಟಾಮಿಕ್ ಬಾಂಬುಗಳು ಉಳಿದಿದೆ. ಅದನ್ನು ಸಹ ತಯಾರು ಮಾಡಿ ಇಟ್ಟುಕೊಂಡಿದ್ದಾರೆ. ಇದನ್ನು ಸುಮ್ಮನೆ ಇಡಲು ಮಾಡಿಲ್ಲ. ಇದರಿಂದ ಅವಶ್ಯಕವಾಗಿ ವಿನಾಶ ಆಗಲಿದೆ ಎಂದು ಎಲ್ಲರಿಗೂ ಗೊತ್ತಿದೆ. ಒಂದು ವೇಳೆ ವಿನಾಶ ಆಗದಿದ್ದರೆ ಸತ್ಯಯುಗವು ಹೇಗೆ ಬರುತ್ತದೆ? ಇದಂತೂ ಸಂಪೂರ್ಣ ಸ್ಪಷ್ಟವಾಗಿದೆ. ಮಹಾಭಾರಿ ಮಹಾಭಾರತ ಯುದ್ಧವಾಯಿತು. 5 ಜನ ಪಾಂಡವರು ಉಳಿದುಕೊಂಡರು. ಅವರು ಸಹ ಕರಗಿ ಹೋದರೆಂದು ತೋರಿಸುತ್ತಾರೆ. ಆದರೆ ಅದರ ಫಲಿತಾಂಶ ಏನೂ ಇಲ್ಲ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಭಾರತವನ್ನೇ ಲೂಟಿ ಮಾಡಿದರು. ಈಗ ಮತ್ತೆ ಅದನ್ನು ಹಿಂತಿರುಗಿಸಿ ಕೊಡುತ್ತಿದ್ದಾರೆ. ಅಂತ್ಯದವರೆಗೂ ಕೊಡುತ್ತಲೇ ಇರುತ್ತಾರೆ. ಇದು ಸಹ ನಿಮಗೆ ಗೊತ್ತಿದೆ. ವಿನಾಶದಲ್ಲಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಯಾವಾಗ ನಮ್ಮ ರಾಜ್ಯವಿತ್ತೋ ಆಗ ಬೇರೆ ಯಾರದೇ ರಾಜ್ಯವಿರಲಿಲ್ಲ. ಇತಿಹಾಸವು ಮತ್ತೆ ಪುನರಾವರ್ತನೆಯಾಗುತ್ತದೆ. ಭಾರತವು ಮತ್ತೆ ಸ್ವರ್ಗವಾಗುತ್ತದೆ. ಲಕ್ಷ್ಮೀನಾರಾಯಣರ ರಾಜ್ಯವಾಗುತ್ತದೆ. ಮತ್ಯಾವುದೇ ಖಂಡದ ಹೆಸರು ಅಲ್ಲಿ ಇರುವುದಿಲ್ಲ. ಈಗ ಕಲಿಯುಗದ ಅಂತ್ಯವಾಗಿದೆ. ಮತ್ತೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರುವುದು. ಮತ್ತೆ ನಾವು ಆ ರೀತಿಯಲ್ಲಿ ಆಗುತ್ತೇವೆ. ನಾನು ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ಕಲ್ಪ ಕಲ್ಪ ನೀವು ಅನೇಕ ಬಾರಿ ಮಾಲೀಕರಾಗಿದ್ದಿರಿ ಎಂದು ತಂದೆಯು ತಿಳಿಸುತ್ತಾರೆ. ಇವರದು ಇಡೀ ವಿಶ್ವದಲ್ಲಿ ರಾಜಧಾನಿ ಇತ್ತು. ಬಹಳ ಬುದ್ಧಿವಂತರಾಗಿದ್ದರು. ಅಲ್ಲಿ ಮಂತ್ರಿ ಮುಂತಾದವರಿಂದ ಸಲಹೆಯನ್ನು ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಈ ನಾಟಕವು ಮಾಡಲ್ಪಟ್ಟಿದೆ. ಮತ್ತೆ ಪುನರಾವರ್ತನೆಯಾಗುತ್ತದೆ. ಕೃಷ್ಣನ ಮಂದಿರಕ್ಕೆ ಸುಖಧಾಮವೆಂದು ಹೇಳುತ್ತಾರೆ. ಶಿವ ತಂದೆಯೇ ಬಂದು ಸುಖಧಾಮ ಸ್ಥಾಪನೆ ಮಾಡುತ್ತಾರೆ. ಕ್ರೈಸ್ತರು 3000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಂದು ಅವರು ಸ್ವತಃ ಹೇಳುತ್ತಾರೆ. ಮೊದಲು ಒಂದು ಧರ್ಮವಿತ್ತು, ನಂತರ ಬೇರೆ ಧರ್ಮಗಳು ಬಂದವು ಅಂದ ಮೇಲೆ ನಮಗೆ ತಂದೆಯು ಹೇಗೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಎಂದು ಮಕ್ಕಳಿಗೆ ಆಶ್ಚರ್ಯವಾಗಬೇಕು. ತಂದೆಯು ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ. ಇದು ಎಷ್ಟು ಸಹಜವಾಗಿದೆ. ಆದರೆ ಇದನ್ನು ತಿಳಿಯುವುದು ಸಹ ಯಾರು ಕಲ್ಪದ ಹಿಂದೆ ತಿಳಿದಿದ್ದರೋ ಅವರೇ ತಿಳಿಯುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಯುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿ ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕರ್ಮಗಳು ಆಗದಂತೆ ಸಂಭಾಲನೆ ಮಾಡಿಕೊಳ್ಳಿ. ಸ್ವಯಂ ಕರ್ಮಾತೀತರಾಗುವ ಪರಿಶ್ರಮ ಪಡಿ. 2. ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು. ಸಾಕ್ಷಾತ್ಕಾರವನ್ನು ನೋಡುವುದರಿಂದ ಮುಕ್ತಿಯು ಸಿಗುವುದಿಲ್ಲ. ಪಾಪ ಪರಿಹಾರ ಆಗುವುದಿಲ್ಲ. ಸಾಕ್ಷಾತ್ಕಾರದಿಂದ ಯಾವುದೇ ಲಾಭ ಇಲ್ಲ. ತಂದೆ ಮತ್ತು ಜ್ಞಾನವನ್ನು ನೆನಪು ಮಾಡುವುದರಿಂದ ತುಕ್ಕು ಬಿಟ್ಟು ಹೋಗುತ್ತದೆ. ವರದಾನ: ಮುಖದ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡುವಂತಹ ಸರ್ವ ಪ್ರಾಪ್ತಿ ಸಂಪನ್ನ ಭವ. ಸಂಗಮಯುಗದಲ್ಲಿ ನೀವು ಬ್ರಾಹ್ಮಣ ಆತ್ಮರಿಗೆ ವರದಾನವಾಗಿದೆ ಸರ್ವ ಪ್ರಾಪ್ತಿ ಸಂಪನ್ನ ಭವ. ಇಂತಹ ವರದಾನಿ ಆತ್ಮರಿಗೆ ಪರಿಶ್ರಮ ಪಡುವ ಅಗತ್ಯವಿಲ್ಲ.
ಅವರ ಮುಖದ ಹೊಳಪು ತಿಳಿಸುವುದು ಇವರು ಏನನ್ನೋ ಪಡೆದಿರುವರು ಎಂದು. ಇವರು ಪ್ರಾಪ್ತಿ ಸ್ವರೂಪ ಆತ್ಮರಾಗಿದ್ದಾರೆ. ಕೆಲವೊಂದು ಮಕ್ಕಳ ಮುಖವನ್ನು ನೋಡಿ ಜನ ಹೇಳುತ್ತಾರೆ, ಉನ್ನತವಾದ ಗುರಿ ಇವರದು, ಇವರು ಬಹಳ ಉನ್ನತವಾದ ತ್ಯಾಗ ಮಾಡಿದ್ದಾರೆ. ತ್ಯಾಗ ಕಂಡುಬರುವುದು, ಆದರೆ ಭಾಗ್ಯ ಇಲ್ಲ. ಯಾವಾಗ ಸರ್ವಪ್ರಾಪ್ತಿಗಳ ನಶೆಯಲ್ಲಿರುತ್ತಾ ತಮ್ಮ ಭಾಗ್ಯವನ್ನು ತೋರಿಸುವಿರಿ, ಆಗ ಸಹಜವಾಗಿ ಆಕರ್ಷಿತರಾಗಿ ಬರುವರು. ಸ್ಲೋಗನ್: ಎಲ್ಲಿ ಉಮಂಗ, ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇದೆ, ಅಲ್ಲಿ ಸಫಲತೆ ಸಮಾವೇಶವಾಗಿರುವುದು. ಓಂ ಶಾಂತಿ.